60 degree vegetable Avogenia salt window. This cooking program is currently selected. ನನ್ನ ಹೆಸರು ಮುನಿರತ್ನ ಅಂತ. ನಾನು ಬ್ಲೈಂಡ್. ನಾನು AMC ಪ್ರಾಡಕ್ಟ್ಸ್ನ 6 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಬೇರೆ ಬೇರೆ ಸೈಜಸಲ್ಲಿ ಬರುತ್ತೆ ಅದು. ಉದಾಹರಣೆಗೆ 24, ಹಾಗೆ 20 ಮತ್ತು 16. ಸೊ ಸ್ಟೀಲ್ ಅಂತೂ ಥಿಕ್ನೆಸ್ ಆಗಿರ್ಬೋದು ಅಥವಾ ಹ್ಯಾಂಡಲ್ಸ್ ಆಗಿರ್ಬೋದು, ಮೇಲೆ ಲಿಡ್ಡು, ಅದಕ್ಕೆ ಲಿಡ್ಗೆ ಒಂದು 2 ಪಾರ್ಟ್ಸ್ ಬರುತ್ತೆ. ಒಂದು ವಿಜಿಯೋ ಥರ್ಮ್ ಅಂತ, ಇನ್ನೊಂದು ಆಡಿಯೋ ಥರ್ಮ್ ಅಂತ. ಸೊ ಅದನ್ನು ಹಾಕಿದಾಗ 5 ವಿಂಡೋಸ್ ಬರುತ್ತೆ. ಅದರಲ್ಲಿ ರೋಸ್ಟಿಂಗ್ ವಿಂಡೋ ಮತ್ತು ವೆಜಿಟೇಬಲ್ ವಿಂಡೋ, ಹಾಗೆ ಸಾಫ್ಟ್ ವಿಂಡೋ, ಟರ್ಬೋ ವಿಂಡೋ, ಆಮೇಲೆ ಸ್ಟೀಮ್ ಕುಕ್ಕಿಂಗ್ ಇದೆಲ್ಲ ಬರುತ್ತೆ. ಸೊ ಇದರಲ್ಲಿ ನಾನು ಜಾಸ್ತಿ ಯೂಸ್ ಮಾಡೋದು ರೋಸ್ಟಿಂಗು. ಒಂದು ಸತಿ ರೋಸ್ಟಿಂಗ್ ಬಂದಮೇಲೆ ಕುಕ್ವೇರು ತುಂಬ ಬಿಸಿ ಆಗಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಎಣ್ಣೆ ಹಾಗೆ ಸಾಸಿವೆ ಏನೇನು ಬೇಕೋ ನಮಗೆ ಒಗ್ಗರಣೆಗೆ ಹಾಕ್ಕೊಂಡು ಆಮೇಲೆ ನಾವೇನಾದರೂ ಅಡುಗೆ ಮಾಡಬೇಕು ಅಂದರೆ ಮಾಡ್ಕೋತೀವಿ. ಸೊ ತುಂಬ ಚೆನ್ನಾಗಿದೆ. ನಮಗಂತೂ ಬಹಳ ಇಷ್ಟ ಆಯಿತು ಪ್ರಾಡಕ್ಟು. ಆದರೂ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಏನೂ ಕಷ್ಟ ಇಲ್ಲ, ಯಾಕಂದರೆ ತುಂಬ ಆಕ್ಸೆಸಬಲ್ ಆಗಿದೆ ನಮಗೆ. ಯಾವುದೇ ಬ್ಲೈಂಡ್ ಪರ್ಸನ್ಸ್ ಆಗಿರಲಿ ಅಥವಾ ಸೈಟೆಡ್ ಪರ್ಸನ್ಸ್ ಯಾರೇ ಆದರೂ ಕೂಡ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಅದರಲ್ಲಿ ಏನೇ ಕುಕ್ ಮಾಡಿದ್ರು ಕೂಡ ಪೋಷಕಾಂಶಗಳು ಹೋಗಲ್ಲ, ಹಾಗೆ ಉಳಿದಿರುತ್ತೆ. ಆಮೇಲೆ ಕ್ವಾಲಿಟಿ ಫುಡ್ ನಾವೇನು ಕುಕ್ ಮಾಡಿರ್ತೀವಿ ಅದು ಕೂಡ ಲಾಸ್ ಆಗಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೇಳೋದು ಅಂದರೆ, ನಾವೇ ಇಷ್ಟು ನೀಟಾಗಿ ಮಾಡ್ತಿದ್ದೀವಿ, ಬ್ಲೈಂಡಾಗಿ ಯೂಸ್ ಮಾಡ್ತಿದ್ದೀವಿ ಅಂತಂದಾಗ ಎಲ್ಲರೂ ಸಹ ಅದೇ ಥರ ಯೂಸ್ ಮಾಡಬಹುದು. ತುಂಬ ಒಳ್ಳೆ ಪ್ರಾಡಕ್ಟು. ನಾನು ಯಾವುದೇ ಒಂದು ಪ್ರಾಡಕ್ಟ್ ನಾನು ಈ ಥರ ನೋಡಿಲ್ಲ. ಸೊ ನನಗಂತೂ ಬಹಳ ಖುಷಿ ಇದೆ ಯೂಸ್ ಮಾಡೋಕ್ಕೆ. ನಾನು ರಾಜಗೋಪಾಲ್ ಅಂತ, ಮುನಿರತ್ನ ಅವರ ಹಸ್ಬೆಂಡು. ಮೊದಲು ಈ ಪ್ರಾಡಕ್ಟ್ ಬಗ್ಗೆ ನಾವು ಯೂಟ್ಯೂಬ್ನಲ್ಲಿ ನೋಡಿದ್ವಿ. ಆಮೇಲೆ ಇವರು ರಾಮಲಿಂಗ ಸರ್ ಬಂದಾಗ ಕ್ಲೀನಾಗಿ ಹೇಗೆ ಇದನ್ನು ಆಪ್ರೇಟ್ ಮಾಡಬೇಕು ಅಂತ ಹೇಳಿಕೊಟ್ರು. ಸರ್ ಒಂಚೂರು ಕಷ್ಟ ಆಗ್ತಾಯಿದೆಯಲ್ಲ ಸರ್ ಅಂದಾಗ, ಅದು ಆ್ಯಪ್ ಕೂಡ ಇದೆ, AMC ಕುಕ್ವೇರ್ ಅಂತೇಳಿ ಅವ್ರ ವೈಫು ವಸಂತ ಮೇಡಮ್ ಹೇಳಿದರು. ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡ್ವಿ. ಸೊ ಅದನ್ನು ಆಪ್ರೇಟ್ ಮಾಡ್ತಾ ಹೋದ್ವಿ. ಅದ್ರ ಸಹಾಯದಿಂದ ನಾನು ಆಪ್ರೇಟ್ ಮಾಡ್ತೀನಿ. ಸೊ ಐ ಆಮ್ ವೆರಿ ಹ್ಯಾಪಿ. ಅದನ್ನು ಕ್ಲೀನಾಗಿ ತಾಳ್ಮೆಯಿಂದ 2-3 ಸಲ ರಾಮಲಿಂಗ ಸರ್ ಬಂದು ಹೇಳಿಕೊಟ್ರು. ಆಮೇಲೆ ವಸಂತ ಮೇಡಮು ಅಷ್ಟೇ, ಯಾವ ಥರ ಕುಕ್ ಆಗುತ್ತೆ, ಪ್ರತಿಯೊಂದು ವೆಜಿಟೇಬಲ್ಸನ್ನು ಹಾಕಿ ಅದು ಯಾವ ಥರ ಕುಕ್ ಆಗುತ್ತೆ, ಮತ್ತು ಅದರ ಎಗ್ಗು, ಆಮೇಲೆ ವಿತೌಟ್ ಆಯಿಲ್, ಲೆಸ್ ಆಯಿಲ್ ಮತ್ತು ಲೆಸ್ ವಾಟರ್ನ ಯೂಸ್ ಮಾಡ್ಕೊಂಡು ಯಾವ ಥರ ವೆಜಿಟೇಬಲ್ಸ್ನ ಕುಕ್ ಮಾಡಬೇಕು ಅಂತ ತುಂಬ ಪೇಷನ್ಸಿಂದ ಹೇಳಿಕೊಟ್ರು. ನಾವು ಈ ಪ್ರಾಡಕ್ಟ್ಸ್ ತಗೊಳ್ಳೋದ್ರಲ್ಲಿ ಮೇಯ್ನ್ ಅಂದರೆ ಮೇಯ್ನ್ ಪಾತ್ರ ಇವ್ರದ್ದೇ. ತುಂಬ ಒಳ್ಳೆ ಕೀ ರೋಲ್ ಅಂತ ಹೇಳ್ತೀವಿ ನಾವು ಅವ್ರದ್ದು. ಸೊ ಆ ಒಂದು ಅಷ್ಟು ನೀಟಾಗಿ ಎಕ್ಸ್ಪ್ಲನೇಷನ್ ಅವ್ರು ಕೊಟ್ಟ ಮೇಲೆ ನಾವು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು. ನಾನು ಪ್ರತಿಯೊಬ್ಬ ಬ್ಲೈಂಡ್ ಪೀಪಲ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನಾವು ಕಡಿಮೆ ರೇಟಲ್ಲಿ ಯಾವುದೋ ಒಂದು ವಸ್ತುಗಳನ್ನ ತಗೊಳ್ತೀವಿ, ಕುಕ್ಕರ್ಗಳಾಗಲಿ ಮತ್ತೊಂದಾಗಲಿ ಬರುತ್ತೆ. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ಸ್ಟೀಲು ಕಂಪ್ಲೀಟ್ ಸ್ಟೀಲ್ ಇದೆ, ಮತ್ತು ವಾಶ್ ಮಾಡೋದಕ್ಕೆ ತುಂಬ ಈಸಿ ಇದೆ. ನಾನು ಕೂಡ ಆರಾಮಾಗಿ ಇದನ್ನು ವಾಶ್ ಮಾಡಿದ್ದೇನೆ. ವೆರಿ ವೆರಿ ಯೂಸ್ಫುಲ್. ಫ್ರೈ ಮಾಡ್ಬೋದು, ಪಲ್ಯಗಳು ಮಾಡ್ಬೋದು. ಈವನ್ ಟೋಟಲ್ ಬ್ಲೈಂಡ್ ಕ್ಯಾನ್ ಮೇಕ್ ದೋಸಾಸ್, ಮತ್ತು ಮೊಟ್ಟೆದ ಆಮ್ಲೆಟ್ ಕೂಡ ಹಾಕ್ಬೋದು. ಐ ಅರ್ಜ್ ಬ್ಲೈಂಡ್ ಪೀಪಲ್ ಟು ಬೈ ದಿಸ್ ಪ್ರಾಡಕ್ಟ್. ನೀವು ಮೊದಲು ಪ್ರಾಡಕ್ಟ್ ನೋಡಬೇಕು ಅನ್ನೋದರ ಡೆಮಾನ್ಸ್ಟ್ರೇಷನ್ ಕೊಡಲಿಕ್ಕೆ ಕೂಡ ಸಿದ್ಧ ಇದ್ದಾರೆ, ಬರ್ತಾರೆ ಡೆಮಾನ್ಸ್ಟ್ರೇಷನ್ ಕೂಡ ಕೊಡ್ತಾರೆ ನಿಮಗೆ. ಹಾಗಾಗಿ ಇದನ್ನು ದಯವಿಟ್ಟು ಸದುಪಯೋಗ ಪಡಿಸ್ಕೋಬೇಕು. ನಮ್ಮ ಅಂಧ ಮಿತ್ರರಲ್ಲಿ ನನ್ನ ಒಂದು ಕಳಕಳಿ ವಿನಂತಿ. So thank you AMC for this wonderful technology.